ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 9. ಭೂಮಿಯ ಮಹಿಮೆ. ಮಹಾವಿಷ್ಣುವು ಮಧುಕೈಟಭರನ್ನು ಸಂಹರಿಸಿದಾಗ ಮೇದಿನಿಯಾಯಿತು. ಹಿರಣ್ಯಾಕ್ಷನು ಮೇದಿನಿಯನ್ನು ಅಪಹರಿಸಿದಾಗ ವಿಷ್ಣುವು ವರಾಹ ರೂಪಿನಿಂದ ರಾಕ್ಷಸನನ್ನು ಕೊಂದು ಮೇದಿನಿಯನ್ನು ಉಳಿಸಿ ಭೂದೇವಿ ಎಂದು ಕರೆದನು. ಭೂದೇವಿಯ ಮೂಲಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಧಾಯೈ ಸ್ವಾಹ ಮತ್ತು ಸ್ತೋತ್ರವು ಜಯೇ ಜಯೇ ಜಲಧಾರೆ ಜಯಶೀಲೆ ಜಯಪ್ರದೆ ಮಂಗಳೇ ಮಂಗಳಾಧಾರೆ ಮಾಂಗಲ್ಯೆ ಮಂಗಳಪ್ರದೆ ಮಂಗಳಾರ್ಥಂ ಮಂಗಳೇಶೆ ಮಂಗಳಂ ದೇಹಿಮೆ ಭವೆ ಸರ್ವಾಧಾರೆ ಚ ಸರ್ವಜ್ಞೆ ಸರ್ವಶಕ್ತಿ ಸಮನ್ವಿತೆ ಪುಣ್ಯಸ್ವರೂಪೆ ಪುಣ್ಯಾನಾಂ ಬೀಜರೂಪೆ ಸನಾತನಿ ಪುಣ್ಯಾಶ್ರಯೇ ಪುಣ್ಯವತಮಾಲಯೇ ಪುಣ್ಯದೇ ಭವೆ. ಪ್ರಾತಃ ಕಾಲದಲ್ಲಿ ಭೂದೇವಿಯನ್ನು ಸ್ತುತಿಸಿದವರು ಸರ್ವ ಪಾಪಗಳಿಂದ ಬಿಡುಗಡೆ ಹೊಂದುವರು. ಸರ್ವರು ವಾಸಿಸುವುದರಿಂದ ಭೂಮಿ, ಕಶ್ಯಪನ ಪುತ್ರಿಯಾದುದರಿಂದ ಕಾಶ್ಯಪಿ, ವಿಶ್ವವನ್ನು ಧರಿಸುವುದರಿಂದ ವಿಶ್ವಾಂಭರ, ಅನೇಕ ರೂಪಳಾದುದರಿಂದ ಅನಂತ, ಪೃಥುರಾಜನ ಕನ್ಯೆಯಾದುದರಿಂದ ಪೃಥ್ವಿ ಎಂದು ಹೆಸರುಗಳನ್ನು ಹೊಂದಿರುವಳು. ಗಣೇಶಂ ವಿಘ್ನನಾಶಾಯ ಆರೋಗ್ಯಾಯ ದಿವಾಕರಂ ವಹಿನೀಂ ಶೌಚಾಯ ವಿಷ್ಣುಂ ಚ ಲಕ್ಷ್ಮ್ಯರ್ಥಂ ಪೂಜಯೇ ನರ ಶಿವಂ ಜ್ಞಾನಾಯ ಜ್ಞಾನೇಶಂ ಶಿವಾಂ ಚ ಮುಕ್ತಿಸಿದ್ಧಯೇ. ವಿಘ್ನನಾಶಕ್ಕಾಗಿ ಗಣೇಶ, ಆರೋಗ್ಯಕ್ಕಾಗಿ ಸೂರ್ಯ, ಶುದ್ಧಿಗಾಗಿ ಅಗ್ನಿ, ಧನಕ್ಕಾಗಿ ವಿಷ್ಣು, ಜ್ಞಾನಕ್ಕಾಗಿ ಶಿವ, ಮೋಕ್ಷಕ್ಕಾಗಿ ಭುವನೇಶ್ವರಿ, ಪಾಪ ಪರಿಹಾರಕ್ಕಾಗಿ ಗಂಗಾ ಸ್ನಾನ. ಈ 6 ದೇವತಾ ರೂಪಿನ ಪೂಜೆ ಪ್ರಶಸ್ತವು. ನಾರದನು ಭಗವಂತನಿಂದ ಕೇಳಿದ ವಿಷ್ಣುಪದಿ ಸ್ತೋತ್ರವು ಅಶ್ವಮೇಧ ಯಜ್ಞದ ಫಲವನ್ನು ಕೊಡುವುದು. ಇದು ಗಂಗಾ ಸ್ತೋತ್ರವು. ಕೃಷ್ಣ ಸ್ವರೂಪ ಪರಮ ಸರ್ವ ಬ್ರಹ್ಮಾಂಡ ಪೂಜಿತ. ಕೃಷ್ಣನು ಶಾಸನ ಮಾಡಿರುವಂತೆ ಗಂಗೆಯು ಭುಕ್ತಿ ಮುಕ್ತಿಗಳನ್ನು ಕರುಣಿಸುವಳು. ಕೃಷ್ಣ ಸ್ವರೂಪಳಾದ ಗಂಗೆಯು ಸರ್ವತೀರ್ಥಗಳಲ್ಲಿ ಸರ್ವಶ್ರೇಷ್ಠಳಾಗಿ 3 ಲೋಕಗಳಲ್ಲಿ ಪೂಜೆಯನ್ನು ಹೊಂದುತ್ತಿರುವಳು. ಕೃಷ್ಣನು ಗಂಗೆಗೆ ಅಭಯ ಪ್ರದಾನ ಮಾಡಿರುವನು. ಆದ್ದರಿಂದ ಅವಳು ಶಾಂತ ಸ್ವರೂಪಳು. ಶ್ರೀಕೃಷ್ಣನ ಅಂತರಂಗ ಭಕ್ತರಾಗಿ ಅನುರಾಗ ಮಧುರ ಭಾವವನ್ನು ಹೊಂದಿರುವ ಮಾನಿನಿಯರು ಯಾರೆಂದರೆ ರಾಧಾ, ಗಂಗಾ, ವಿರಜ, ಶೋಭಾ, ಪ್ರಭಾ, ಶಾಂತಿ, ಕ್ಷಮ, ತೇಜಸ್ ಇವರೆಲ್ಲರ ನಡುವೆ ಇರುವ ಕೃಷ್ಣನು ನಾಚಿಕೆಯನ್ನು ಹೊಂದಿ ಕಪ್ಪಾದನು. ಕ್ಷಮೆಯು ಭೂಮಿಯನ್ನು ಸೇರಿದಳು. ಕೂಡಲೇ ಗಂಗೆಯು ಹರಿಪಾದವನ್ನಾಶ್ರಯಿಸಿದಳು. ಜಗತ್ತಿನಲ್ಲಿ ನೀರಿಲ್ಲದಂತಾಗಲು ಕೃಷ್ಣನನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಆಗ ಆಪದ್ಬಾಂಧವನು ತನ್ನ ಕಾಲ ಬೆರಳ ಉಗುರಿನಿಂದ ಗಂಗೆಯು ಉದ್ಭವಿಸುವಂತೆ ಮಾಡಿದನು. ರಾಧಾ ಎಂದರೆ ಧರ, ಧರೆಯು ಗಂಗೆಗೆ ತಾಯಿ. ವಿಷ್ಣುವಿನ ಪಾದದಿಂದ ಬಂದ ಗಂಗೆಗೆ ವಿಷ್ಣುಪದಿ ಎಂದು ಹೆಸರಾಯಿತು. ವೇದವತಿಯ ಕಥೆ. ಧರ್ಮಧ್ವಜ, ಕುಶಧ್ವಜ ಸಹೋದರರು ವಿಷ್ಣು ಭಕ್ತರು. ಕುಶಧ್ವಜನ ಪತ್ನಿ ಕಮಲಾವತಿಯು ಲಕ್ಷ್ಮಿಗೆ ಜನ್ಮವಿತ್ತಳು. ಮಗುವು ಹುಟ್ಟಿದೊಡನೆ ವೇದ ಘೋಷ ಮಾಡಿದಳು. ಸಂತಸಪಟ್ಟ ಕುಶಧ್ವಜನು ಮಗುವನ್ನು ವೇದವತಿ ಎಂದು ಕರೆದನು. ವೇದವತಿಯು ನಾರಾಯಣನನ್ನು ಕುರಿತು ತಪಸ್ಸು ಮಾಡಲು ಕಾಡಿಗೆ ಹೋದಳು. ಪುಷ್ಕರ ಕ್ಷೇತ್ರ, ಗಂಧಮಾದನ ಪರ್ವತಗಳಲ್ಲಿ ತಪಸ್ಸು ಮಾಡಿದಳು. ಆಗಲೇ ಲಂಕೇಶ್ವರ ರಾವಣನು ಅವಳ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರವನ್ನು ಪಡೆದು ಅವಳಲ್ಲಿ ಅನುರಕ್ತನಾದನು. ಬಲವಂತವಾಗಿ ವೇದವತಿಯನ್ನು ಎಳೆದನು. ಆಕೆಯ ಸಂಕಲ್ಪ ಶಕ್ತಿಯಿಂದ ಸ್ತಬ್ಧನಾಗಿ ನಿಂತನು. ವೇದಾಧ್ಯಯನ ಸಂಪನ್ನನಾಗಿದ್ದು ಕಾಮದಿಂದ ನನ್ನನ್ನು ಮುಟ್ಟಿದೆ. ಮುಂದಿನ ಜನ್ಮದಲ್ಲಿ ನೀನು ಬಂಧು ಸಮೇತನಾಗಿ ನನ್ನ ನಿಮಿತ್ತ ನಾಶ ಹೊಂದುವೆ ಎಂದು ಹೇಳಿ ಯೋಗಾಗ್ನಿಯಿಂದ ದೇಹವನ್ನು ಬಿಟ್ಟು ಭೂಮಿಯ ಮಗಳಾಗಿ ಅವತರಿಸಿ ಜನಕನ ಸಾಕುಮಗಳಾದಳು. ಸೀರಾಗೆ ತಾಕಿ ಸೀತಾ ಆಗಿ ಶ್ರೀರಾಮನ ಪತ್ನಿಯಾದಳು. ದಶರಥನ ಸೊಸೆಯಾದಳು. ಅಯೋಧ್ಯೆಯ ಜನರಿಗೆ ಅಚ್ಚುಮೆಚ್ಚಿನ ಮಾತೆಯಾದಳು. ಸತ್ಯಸಂಧನಾದ ರಾಮನು ತಂದೆಯ ಮಾತನ್ನು ಸತ್ಯವಾಗಿಸಲು ಸೀತಾ ಸಮೇತನಾಗಿ ಅರಣ್ಯ ಪ್ರವೇಶ ಮಾಡಿದನು. ಒಂದು ದಿನ ಅಗ್ನಿಯು ಬ್ರಾಹ್ಮಣ ರೂಪಿನಲ್ಲಿ ಬಂದು ರಾಮಚಂದ್ರ, ರಾವಣ ಸಂಹಾರ ಕಾಲವು ಸಮೀಪಿಸುತ್ತಿದೆ. ಸೀತಾಪಹರಣಕ್ಕೆ ಮುನ್ನ ಲೋಕಮಾತೆ ಸೀತೆಯನ್ನು ನನ್ನಲ್ಲಿಟ್ಟು ಛಾಯಾ ಸೀತೆಯೊಡನೆ ವಾಸಿಸು. ರಾಕ್ಷಸ ಸಂಹಾರವಾದ ಕೂಡಲೇ ಜಗನ್ಮಾತೆಯನ್ನು ಮತ್ತೆ ನಿನ್ನ ವಶಕ್ಕೆ ಒಪ್ಪಿಸುವೆನು. ಅಗ್ನಿಯು ಯೋಗಶಕ್ತಿಯಿಂದ ಮಾಯಾ ಸೀತೆಯನ್ನು ಸೃಷ್ಟಿಸಿ ರಾಮನಿಗೆ ಒಪ್ಪಿಸಿದನು. ಜಾನಕಿಯು ಜಾತವೇದನಿಂದ ರಕ್ಷಿಸಲ್ಪಟ್ಟಳು. ಮಾಯಾ ಸೀತೆಯಾದುದರಿಂದ ಮಾಯಾ ಮೃಗವನ್ನು ತಂದುಕೊಡೆಂದು ಬೇಡಿದಳು. ರಾಮನು ಜಿಂಕೆಯ ಹಿಂದೆ ಹೋದ ಮೇಲೆ ಮಾಯಾವಿ ರಾವಣನು ಮಾಯಾ ಸೀತೆಯನ್ನು ಕದ್ದೊಯ್ದನು. ಶ್ರೀರಾಮನು ರಾವಣನನ್ನು ಕೊಂದು ಸರ್ವರಿಗೂ ಆನಂದವನ್ನುಂಟು ಮಾಡಿದಾಗ ಜಾತವೇದನು ಜಾನಕಿಯನ್ನು ತಂದೊಪ್ಪಿಸಿದನು. ಆಗ ಮಾಯಾ ಸೀತೆಯು ಶ್ರೀರಾಮ, ಈಗ ನಾನೇನು ಮಾಡಲಿ ಎಂದಳು. ಅದಕ್ಕೆ ಶ್ರೀರಾಮನು, ಛಾಯಾಸೀತೆ, ದ್ವಾಪರ ಯುಗವು ಬರುವವರೆಗೂ ಸ್ವರ್ಗದಲ್ಲಿ ಲಕ್ಷ್ಮಿಯಾಗಿ ತಪಸ್ಸು ಮಾಡಿಕೊಂಡಿರು. ಪಾಂಡವರು ಭೂಲೋಕದಲ್ಲಿರುವಾಗ ದ್ರೌಪದಿ ಎಂಬ ಹೆಸರಿನಿಂದ ಅವರ ಪತ್ನಿಯಾಗು.
ಹೀಗೆ ಕೃತಯುಗದಲ್ಲಿ ವೇದವತಿ, ತ್ರೇತೆಯಲ್ಲಿ ಸೀತಾ, ದ್ವಾಪರದಲ್ಲಿ ದ್ರೌಪದಿಯಾಗಿ ತ್ರಿಹಾಯಣಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗು ಎಂದನು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.